ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಸ್ವಾನುಭವದ ಸುಖ ತಾನೇ ಕೈ ಸೇರುವುದು, ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಅನುಭವಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನಾ ಜನ್ಮದ ಕತ್ತಲೆ ಕಳೆದೊಳಿದು ಬೇಗ ಮಾನವ ಜನ್ಮದ ಬೆಳಕಿನಲ್ಲಿ. ಹೀನ ವಿಷಯದಾಸೆ ಹಿಂದುಳಿದು ಗುರುವಿನ ಹೀನ ವಿಷಯ. शुगर केन वाले कोई है? कब्बो ಕಬ್ಬು ಬೆಳೆಯೋರು ಯಾರು ಇದ್ದೀರಾ? ಕಬ್ಬು ಹೇ ಸರ್, ये कहाँ से आ गए यहाँ? ಎಲ್ಲಿಂದ ಬಂದ್ರಿ ನೀವೆಲ್ಲ? इतना पानी भर देते कि पूरा दुनिया का पानी इनके कब्बों में. ಇಷ್ಟು ನೀರು ಬಳಸ್ತೀರಾ? ಪ್ರಪಂಚದಲ್ಲಿರೋ ನೀರೆಲ್ಲ ನಿಮಗೆ ಹೋಗುತ್ತೆ. सारे कर्नाटक का रासायनिक खाद उनके कब्बों में. ಕರ್ನಾಟಕದಲ್ಲೆಲ್ಲ ಡ್ಯಾಮ್ಗಳ ನೀರು ಕಬ್ಬಿಗೋಸ್ಕರನೇ ಹೋಗ್ತಿದೆ. सारी दुनिया का डायबिटीज उनके कब्बों में. ಇಡೀ ಪ್ರಪಂಚದಲ್ಲಿರುವಂತ ಸಕ್ಕರೆ ಕಾಯಿಲೆ ಎಲ್ಲ ನಿಮ್ ಕಬ್ಬಿಂದನೇ. हम कितने लेते? 3000 रुपीज. ಎಷ್ಟಕ್ಕೆ ಮಾರ್ತೀರಾ? ಬರೀ 3000 ರೂಪಾಯಿಗೆ. ओके. ಸರಿ. Distance between two lines of the sugar cane 6 feet or 8 feet. ಇದು ಕಬ್ಬು ಬೆಳೆಯೋರಿಗೆ ಒಂದು ಕಬ್ಬು ಸಾಲಿಂದ ಇನ್ನೊಂದು ಕಬ್ಬು ಸಾಲಿಗೆ बताइए. ಅದಕ್ಕೆ ಒಂದು ಕಬ್ಬಿನಿಂದ ಸಾಲಿನಿಂದ ಇನ್ನೊಂದು ಕಬ್ಬು ಸಾಲಿಗೆ 6 ಅಡಿ. ಅವೆರಡರ ಮಧ್ಯ 1 2 3 4 1 2 3 ಅಂದ್ರೆ ಕಬ್ಬಿನ ಸಾಲ ಜೊತೆಗೆ ಮಧ್ಯ 3 ಸಾಲು ಬರ್ತದೆ. ಕಬ್ಬಿನ ಸಾಲು ಸೇರಿದ್ರೆ ಒಟ್ಟು 5 ಸಾಲು ಆಗ್ತದೆ. 5ನೇ ಸಾಲಿಗೆ ಒಂದು ಸಾಲಿಂದ 1.5 ಅಡಿಗೆ ಸಾಲು ಮಾಡಿದ್ರೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ 5ನೇ ಸಾಲಿಗೆ ಕಬ್ಬು ನಾಟಿ ಮಾಡಬೇಕು. ಮಧ್ಯೆ 2 ಸಾಲುಗಳು 2 ಟ್ರಂಚ್ಗಳು ಸಿಗ್ತದೆ ನಮಗೆ. ಇದು ಟ್ರಂಚ್ ಮಾಡುವಂತ ಮೆಥಡ್. ಟ್ರಂಚಿನ ಒಂದು ಬದಿಯಲ್ಲಿ ಒಂದು ಟ್ರಂಚಿನ ಮತ್ತೆ ಇನ್ನೊಂದು ಟ್ರಂಚಿನ ಮಧ್ಯೆ ಇರುವಂತ ಅಂತರ 15 ಇಂಚು ಅಥವಾ 1.5 ಅಡಿ. ಕ್ಷಮಿಸಿ, 1.5 ಅಡಿ. ಒಂದು ಟ್ರಂಚಿನ ಇನ್ನೊಂದು ಟ್ರಂಚ್ಗೆ ಇರುವಂತ ಅಂತರ 15 ಅಡಿ. ಟ್ರಂಚಿನ ಒಂದು ಬದಿಯಲ್ಲಿ
ಪಲ್ಸಸ್ ನಮ್ಮ ಕಾಳು ಕಡ್ಡಿಗಳು ಹಾಕ್ಬೋದು. ಇನ್ನೊಂದು ಬದಿಯಲ್ಲಿ ಆಯಿಲ್ ಸೀಡ್ಸ್ ನಮ್ಮ ಎಣ್ಣೆ ಕಾಳುಗಳು. ದ್ವಿದಳ ಧಾನ್ಯಗಳು ಅಂದ್ರೆ ಮತ್ತೆ ನಾನು ಹೇಳ್ಬೇಕಾ, ಗೊತ್ತಾಗತ್ತಾ? ಸಾಕಾ? ಓಕೆ. ಇಲ್ಲಿ ದ್ವಿದಳ ಧಾನ್ಯಗಳು ಹಾಕಿದ್ರೆ ಇಲ್ಲಿ ಆಯಿಲ್ ಸೀಡ್ಸ್ ನಮ್ಮ ಎಣ್ಣೆ ಕಾಳುಗಳು, ಮತ್ತೆ 3 ಸಾಲುಗಳು ಕಂಟಿನ್ಯೂಸ್ ಆಗಿ ನಮ್ಮ ಕಿರುಧಾನ್ಯಗಳನ್ನ ಹಾಕೋಬಹುದು. ಮತ್ತೆ ಆಯಿಲ್ ಸೀಡ್, ಪಲ್ಸಸ್, ಮತ್ತೆ ಈ ಬದಿಯಲ್ಲಿ ಅಂದ್ರೆ ಕಬ್ಬಿನ ಪಕ್ಕದಲ್ಲಿ ಒಂದು ದ್ವಿದಳ ಧಾನ್ಯ ಆಗ್ತದೆ, ಮತ್ತೆ ಒಂದು ಎಣ್ಣೆ ಕಾಳು ಆಗ್ತದೆ, 3 ಇಲ್ಲಿ ಮಧ್ಯದಲ್ಲಿ ನಮಗೆ ಮಿಲೆಟ್ಸ್ ಅಥವಾ ಕಿರುಧಾನ್ಯಗಳಾಗ್ತದೆ, ಮತ್ತೆ ಲಾಸ್ಟಿಗೆ ನಮ್ಮ ಶುಗರ್ ಕೇನ್ ಬರ್ತದೆ. ಇದೇ ರೀತಿ ಕಬ್ಬಿಂದ ಕಬ್ಬಿಗೆ 3 ಅಡಿ ಯಂತ್ರ, ಸಾಲಿಂದ ಸಾಲಿಗೆ 6 ಅಡಿ ಯಂತ್ರ, ಕಬ್ಬಿಂದ ಕಬ್ಬಿಗೆ 3 ಅಡಿ ಯಂತ್ರ. ಈ ಅಂತರದಲ್ಲಿ ನಮ್ಮ ಕಬ್ಬಿನಲ್ಲಿ ಮಿಶ್ರ ಬೆಳೆಯನ್ನ ಮಾಡುವಂತ ಪದ್ಧತಿ. Okay. And when you are going to plant in January, Sankranti ke baad, after Makar Sankranti, in place of the millet, you have to take the turmeric and ginger. In rainy season, June. ನೀವು ಸಂಕ್ರಾಂತಿ ನಂತರ ನೀವು ಕಬ್ಬನ್ನ ಹಾಕಿ ಈ ಪದ್ಧತಿ ಮಾಡಿದ್ರೆ ನೀವು ಜೂನ್ಗೆ ಮಿಲೆಟ್ಸ್ ಜೂನ್ ಅಷ್ಟರಲ್ಲಿ ನೀವು ನಿಮ್ಮ ಮಧ್ಯ ಇರುವಂತ ನಮ್ಮ ಮಿಲೆಟ್ಸ್ ಅಂತೇನು ಹೇಳ್ತೀವಿ ಅಥವಾ ನಮ್ಮ ಕಿರುಧಾನ್ಯಗಳು ಕುಯ್ಲಿಗುತ್ತೆ. ಆ ಕುಯ್ಲಾದ ನಂತರ ಆ ಮಧ್ಯ 2 ಸಾಲಿಗೆ ನೀವು ನಮ್ಮ ಶುಂಠಿ ಅಥವಾ ಅರಿಶಿಣವನ್ನ ಹಾಕೋಬಹುದು. ಹಾಗಾಗಿ ಒಂದು ಕಬ್ಬು ಕಟಾವ್ ಹಾಕೋಷ್ಟರಲ್ಲಿ 1, 2, 5 ಕಬ್ಬಿನ ಜೊತೆಗೆ 3,000 ರೂಪಾಯಿ ಕಬ್ಬಿಗೆ ಸಿಕ್ಕರೆ 5 ಬೆಳೆನೇ 3,000 ರೂಪಾಯಿ ಸಿಕ್ಕರೆ 5 3 15,000 ರೂಪಾಯಿ ಆಯ್ತು. Okay. Pulses will supply nitrogen from the atmosphere to the sugarcane. ದ್ವಿದಳ ಧಾನ್ಯಗಳು ವಾತಾವರಣದಲ್ಲಿ ಸಿಗುವಂತ ನೈಟ್ರೋಜನ್ನ ಇದಕ್ಕೆ ನಮ್ಮ ಕಬ್ಬಿಗೆ ಹತ್ತಿರದಲ್ಲೇ ಒದಗಿಸ್ಕೊಡುತ್ತೆ. Pulses कहाँ है? ಎಲ್ಲಿದೆ ಪಲ್ಸಸ್? ದ್ವಿದಳ ಧಾನ್ಯಗಳೆಲ್ಲಿದೆ? Near the sugarcane. They will take nitrogen from the atmosphere, supply to the roots, and also will supply to the millets. ದ್ವಿದಳ ಧಾನ್ಯಗಳು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ತಗೊಂಡು ಸಕ್ಕರೆ ಅಥವಾ ಕಬ್ಬಿಗೂ ಕೊಡ್ತದೆ, ಪಕ್ಕದಲ್ಲಿರುವಂತ ನಮ್ಮ ಏಕದಳ ಧಾನ್ಯಗಳಿಗೂ ಕೊಡ್ತದೆ. Cut down the cuttings of the sugarcane, 1 eye sugarcane cutting. Dip in the Bijamrutam for a few seconds and plant. ನೀವು ಕಬ್ಬು ನಾಟಿ ಮಾಡೋಕ್ಕಿಂತ ಮುಂಚೆ 1 ಕಣ್ಣು ಬರುವಂತ ಗೆಣ್ಣನ್ನ ಕತ್ತರಿಸಿ ನಮ್ಮ ಜೀವಾಮೃತದಲ್ಲಿ ಎದ್ದು ಕೆಲವು ಕ್ಷಣಗಳ ಇಟ್ಟು ನಂತರ ನೀವು ನಾಟಿ ಮಾಡಿ. Six by 3. 6 ಸಾಲಿಂದ ಸಾಲಿಗೆ 6 ಅಡಿ ಸಾಲಿಂದ ಸಾಲಿಗೆ ಕಬ್ಬು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಗಿಡದಿಂದ ಗಿಡಕ್ಕೆ 3 ಅಡಿ. 6 3 ಜೀವಾಮೃತ ಎವ್ರಿ ಇರಿಗೇಷನ್ ವಾಟರ್. ಪ್ರತಿ ಸಲ ನೀರು ಕೊಡುವಾಗ ಜೀವಾಮೃತವನ್ನು ಕೊಡಿ. ಪ್ರತಿ ಎಕರ್ 200 to 400 ಲೀಟರ್ ಜೀವಾಮೃತಂ ಪರ್ ಎಕರ್ ಇನ್ ಈಚ್ ಇರಿಗೇಷನ್. ಪ್ರತಿ ಸಲ ನೀರು ಕೊಡುವಾಗ 200ರಿಂದ 400 ಲೀಟರ್ ಅಷ್ಟು ಜೀವಾಮೃತವನ್ನ ಪ್ರತಿ ಸಲ ನೀರು ಕೊಡುವಾಗ ಕೊಡಿ. ವಾಟರ್ ಮ್ಯಾನೇಜ್ಮೆಂಟ್, ನೀರನ್ನ ನಿವಾರಣೆ ಅಥವಾ ನಿರ್ವಹಣೆ. Follow number 1, 2, 3, 4, 5, 6. After plantation of the sugarcane, give the irrigation water in every furrow. ನೀವು ಕಬ್ಬನ್ನ ನಾಟಿ ಆದ್ಮೇಲೆ ಪ್ರತಿ ಸಾಲಲ್ಲೂ ನೀರು ಕೊಡಿ.
up to 3 months. 3 ತಿಂಗಳವರೆಗೂ ಪ್ರತಿ ಸಾಲಲ್ಲೂ ನೀರು ಕೊಡಿ. After plantation of sugarcane, give the irrigation water in all furrows up to 3 months. ಕಬ್ಬು ನಾಟಿಯಾದ 3 ತಿಂಗಳವರೆಗೂ ಪ್ರತಿ ಸಾಲಲ್ಲೂ ನೀರನ್ನ ಕೊಡಿ. After 3 months, 3 ತಿಂಗಳ ನಂತರ stop the irrigation in number 1. 1ನೇ ಸಾಲಿನಲ್ಲಿ ನೀರು ಕೊಡೋದನ್ನ ನಿಲ್ಲಿಸಿ. Number 5, 5ನೇ ಸಾಲಲ್ಲೂ ನಿಲ್ಲಿಸಿ. only give the irrigation number 2, number 3 and number 4. 2, 3, 4ನೇ ಸಾಲಲ್ಲಿ ಮಾತ್ರ ನೀರು ಕೊಡಿ 3 ತಿಂಗಳ ನಂತರ. Number 2, number 3, number 4. After 6 months, 6 ತಿಂಗಳ ನಂತರ 6 months after plantation, stop the पहले किया stop the irrigation in number 2, number 4 and number 5. We are only give the irrigation in number 3. ಮಧ್ಯದ ಒಂದೇ ಸಾಲಲ್ಲಿ ನೀರು ಕೊಟ್ರೆ ಸಾಕು. 6 ತಿಂಗಳ ನಂತರ 1, 2, 4, 5ರ ಸಾಲುಗಳಲ್ಲಿ ನೀರು ಕೊಡೋ ಅವಶ್ಯಕತೆ ಇರಲ್ಲ. 3ನೇ ಸಾಲಲ್ಲಿ ಮಾತ್ರ ನೀರು ಕೊಟ್ರೆ ಸಾಕು. In these initial 3 months, automatically roots will come into number 2. ಮೊದಲು 3ನೇ ತಿಂಗಳಲ್ಲಿ ಬೇರುಗಳು 2ನೇ ಸಾಲಿಗೆ ಮತ್ತೆ 4ನೇ ಸಾಲಿಗೆ ತಂತಾನಾಗೆ ಬರುತ್ತೆ ನೀರಲ್ಲಿರೋದ್ರಿಂದ. Not necessary to give the water in the number 1 and number 5. ಆ ಸಂದರ್ಭದಲ್ಲಿ 1ನೇ ಸಾಲಲ್ಲಿ ಮತ್ತೆ 5ನೇ ಸಾಲಲ್ಲಿ ನೀರು ಕೊಡೋ ಅವಶ್ಯಕತೆ ಇರೋದಿಲ್ಲ. After 6 months, the roots of the sugarcane will enter in the number 3. 6 ತಿಂಗಳ ನಂತರ ಈ ಕಬ್ಬಿನ ಬೇರುಗಳು 3ನೇ ಸಾಲ ಹತ್ರಕ್ಕೆ ಬಂದ್ಬಿಟ್ಟಿರುತ್ತೆ. Not necessary to give the water in number 3, number 2 and number 4. ಆ ಸಂದರ್ಭದಲ್ಲಿ 2 ಅಥವಾ 4ನೇ ಸಾಲಿನಲ್ಲಿ ನೀರು ಕೊಡುವಂತ ಸಂದರ್ಭ ಬರೋದಿಲ್ಲ, ಅವಶ್ಯಕತೆ ಇರೋದಿಲ್ಲ. That means total 4 furrows. We are giving only 1 furrow. We have stopped the irrigation in 3 furrows. 90%, 75% saving of the water. ಹಾಗಂದ್ರೆ ನಾವು ಮೊದಲನೇ 3 ತಿಂಗಳಲ್ಲಿ 2 ಸಾಲಿನಿಂದ ನೀರು ಕೊಡೋದಿಲ್ಲ, ಬರೀ 3 ಸಾಲಲ್ಲಿ ನೀರು ಕೊಡ್ತೀವಿ. ಮತ್ತೆ 6 ತಿಂಗಳ ನಂತರ 4 ಸಾಲುಗಳಲ್ಲಿ ನೀರು ಕೊಡೋಲ್ಲ, ಬರೀ 1ನೇ ಸಾಲಲ್ಲಿ ನೀರು ಕೊಡ್ತೀವಿ. ಹಾಗಾಗಿ ನಾವು 75% ನೀರನ್ನ ನಾವು ಉಳಿತಾಯ ಮಾಡ್ತೀವಿ ಈ ಪದ್ಧತಿಯಲ್ಲಿ. When you give the water in number 2 and stop the water number 1, then sugarcane plant. The roots being in the second furrow, automatically the length of the and width of the root is increased. Automatically Shoots will be the shoot will be increased. Automatically height will be increased. Automatically tonnage will be increased, and automatically your pocket size will be increased. ನೀವು ಯಾವಾಗ ನೀರನ್ನ 1ನೇ ಸಾಲಿಂದ 2ನೇ ಸಾಲಿಗೆ ಬದಲಾಯಿಸ್ತೀರಿ, 1ನೇ ಸಾಲಲ್ಲಿ ನೀರು ಕೊಡದಲ್ಲೇ 2ನೇ ಸಾಲಲ್ಲಿ ಮಾತ್ರ ನೀರು ಕೊಡ್ತೀರಿ, ಬೇರುಗಳು ತಂತಾನಾಗೆ ನೀರನ್ನು ಹುಡುಕಿ 2ನೇ ಸಾಲ ಕಡೆಗೆ ಬರುತ್ತೆ. ನೆನ್ನೆ ಹೇಳ್ದಾಗೇನೆ ರೂಟ್ ಅಂಡ್ ಶೂಟ್ ಅಂತ ಏನು ಹೇಳಿದ್ವಿ, ಬೇರುಗಳು ಯಾವಾಗ ಉದ್ದವಾಗಿ ಬೆಳೆಯುತ್ತೆ, ಗಿಡದ ಚಿಗುರುಗಳು ಜಾಸ್ತಿ ಆಗುತ್ತೆ, ಅದರ ಅಂಕುಳುಗಳು ಜಾಸ್ತಿ ಆಗುತ್ತೆ, ಅಂಕುಳುಗಳು ಜಾಸ್ತಿ ಆಗ ಉದ್ದ ಜಾಸ್ತಿ ಆಗುತ್ತೆ, ಉದ್ದ ಜಾಸ್ತಿ ಆದಾಗ ಗಾತ್ರ ಜಾಸ್ತಿ ಆಗುತ್ತೆ, ಗಾತ್ರ ಜಾಸ್ತಿ ಆದಾಗ ಇಳುವರಿ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗಿ ರೈತನ ಜೇಬಿನ ಗಾತ್ರವೂ ಜಾಸ್ತಿ ಆಗುತ್ತೆ. 5 kg one weight, 5 kg. 5 kg 5 kg का एक ಒಂದು
ನಮ್ಮ ಕಬ್ಬಿನ ಜಲ್ಲೆಯ ತೂಕ 5 kg ವರೆಗೂ ಬಂದಿದೆ. Don't give weapon in the our military man. Give our sugarcane. Pakistani value or not. ಸೈನಿಕರಿಗೆ ಬಂದು ಕೊಡ್ಬೇಡ್ರಿ, ನಮ್ಮ ಕಬ್ಬು ಕೊಡಿ ಸಾಕು, ಇದ್ರಲ್ಲೇ ಬಡದಾಕ್ತಾರೆ. I will suggest to government of India, definitely. ನಾನಂತೂ ಸರ್ಕಾರಕ್ಕೆ ಇದನ್ನ ರೆಕಮೆಂಡ್ ಮಾಡೋನೆ. Again, when you stop the election in the second one, again you will come to the third. क्योंकि जो पैसा है वो कहाँ आता है? पानी के पास आता है ना. तो जब ये जड़ आएगी उसकी लंबाई लेंथ विल बी इंक्रीज, width will increase, edibility, sugar cane, height and wood will increase, tonnage will be increased. ನಾವು 2ನೇ ಸಾಲು ಮತ್ತೆ 4ನೇ ಸಾಲಲ್ಲಿ ನೀರು ನಿಲ್ಲಿಸಿ ಬರೀ 3ನೇ ಸಾಲಲ್ಲಿ ಮಾತ್ರ ನೀರು ಕೊಡುವಾಗ ಬೇರುಗಳು ನೀರನ್ನು ಹುಡುಕಿ 3ನೇ ಸಾಲಿಗೆ ಬರುತ್ತೆ. 3ನೇ ಸಾಲಿಗೆ ಬರುವಾಗ ಉದ್ದ ಜಾಸ್ತಿ ಆಗುತ್ತೆ. ಉದ್ದ ಜಾಸ್ತಿ ಆಗುವ ಬೇರಿನ ಗಾತ್ರ ಜಾಸ್ತಿ ಆಗುತ್ತೆ. ಬೇರಿನ ಗಾತ್ರ ಜಾಸ್ತಿ ಆದಾಗ ಕಾಂಡದ ಗಾತ್ರ ಜಾಸ್ತಿ ಆಗುತ್ತೆ. ಕಾಂಡದ ಗಾತ್ರ ಜಾಸ್ತಿ ಆದಾಗ ಕಬ್ಬಿನ ಉದ್ದ ಜಾಸ್ತಿ ಆಗುತ್ತೆ. ಕಬ್ಬು ಉದ್ದ ಜಾಸ್ತಿ ಆದಾಗ ತೂಕ ಜಾಸ್ತಿ ಆಗುತ್ತೆ. ತೂಕ ಜಾಸ್ತಿ ಆಗಿ ರೈತನ ಜೇಬಿಗೆ ಅಷ್ಟೇ. अभी किसान के बेटे को कोई लड़की नहीं देता, शादी नहीं होती उसकी. ये मॉडल खड़ा करेगा तो लाइन लगेंगी बेटी वालों की. ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿನಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಕ್ಕೆ ಯಾರು ಮುಂದೆ ಬರ್ತಿಲ್ಲ. ಆದರೆ ಈ ಪದ್ಧತಿಯಲ್ಲಿ ಮಾಡಿ ಜೇಬ್ ದಪ್ಪ ಆದಾಗ ತಂತಾನಾಗೆ ಸಾಲಲ್ಲಿ ನಿಂತು ಹೆಣ್ಣು ಕೊಡ್ತಾರೆ. Write down. ಬರ್ಕೊಳ್ಳಿ. After harvesting the pulses, ನಾವು ದ್ವಿದಳ ಧಾನ್ಯಗಳನ್ನ ಕೊಯ್ಲಾದ ನಂತರ ಕೊಯ್ಲೋತ್ತರದಲ್ಲಿ residues should be utilized as a mulching. ಅದರ ಒಟ್ಟು ಮತ್ತೆ ಅದರ ಕಾಂಡವನ್ನ ಅಥವಾ ಪಳವಳಿಕೆಗಳನ್ನ ಇದರ ಹೊದಿಕೆಯಾಗಿ ಬಳಸುವಂಥದ್ದು. In number 2, number 4. 2ನೇ ಮತ್ತೆ 4ನೇ ಸಾಲಿನಲ್ಲಿ ಬಳಸಬೇಕು. Cut down and again mulch in the number 2, number 4. ನಮ್ಮ ಏಕದಳ ಅಥವಾ ಕಿರುಧಾನ್ಯಗಳನ್ನ ನಾವು ಕೊಯ್ಲು ಮಾಡ್ಕೊಂಡ್ಮೇಲೆ ಅದರ ಹುಲ್ಲು ಅಥವಾ ಅದರ ಕಡ್ಡಿ ತಿಂಡನ್ನ 2ನೇ ಮತ್ತೆ 4ನೇ ಸಾಲುಗಳಿಗೆ ಹೊದಿಕೆಯಾಗಿ ಬಳಸಿ. Monocot, dicot straw will be mixed together. Humus will maintain fantastically because of the carbon ratio 10:1 will be maintained. ಏಕದಳ ಮತ್ತು ದ್ವಿದಳ ಧಾನ್ಯಗಳ ಒಟ್ಟು ಮತ್ತೆ ದಿಂಡುಗಳು ಒಟ್ಟಿಗೆ ನಾವು ಹಾಕಿದಾಗ ಅದ್ಭುತವಾದಂಥ ಹೊದಿಕೆಯಾಗಿ ಅದರಲ್ಲಿ ಅದ್ಭುತವಾದಂಥ ನೈಟ್ರೋಜನ್ ಫಿಕ್ಸೇಷನ್ ಕೂಡ ಆಗ್ತದೆ. ಮತ್ತೆ ಅದರಲ್ಲಿ ಒಳ್ಳೆ ಇಳುವರಿ ಬರೋದಕ್ಕೆ ಅನುಕೂಲ ಆಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಲ್ಲಿ ಅವೆರಡು ಮಿಶ್ರಣದಲ್ಲಿ ಒಳ್ಳೆಯ ಫಲಿತಾಂಶ ಸಿಗ್ತದೆ. Write down. Through one eye of the sugar cane, ಒಂದು ಕಬ್ಬಿನ ಕಣ್ಣು, ಒಂದು ಕಬ್ಬು ಗೆಣ್ಣಿನ ಕಣ್ಣಿನಿಂದ continuously tillers are coming out. ನಿರಂತರವಾಗಿ ಅದರ ಅಂಕಲುಗಳು ಬರ್ತಾ ಇದೆ. God has given 108 tillers from one eye. 108 ಅಂಕಲುಗಳು ಅಥವಾ ದಿಂಡುಗಳನ್ನ ತೆಗೆದಿರುವಂತ ಉದಾಹರಣೆಗಳಿದೆ ಒಂದು ಕಣ್ಣಿನಿಂದ ಅಥವಾ ಒಂದು ಗೆಣ್ಣಿನಿಂದ. But all not are converted in the sugarcane plant. ಎಲ್ಲವೂ ಕೂಡ ನಮ್ಮ ಕಬ್ಬಿನ ಜಲ್ಲೆಯಾಗಿ ಪರಿವರ್ತನೆ ಆಗಿಲ್ಲ. How much tillers should be converted into sugar plant? It depends upon the organic carbon and nitrogen ratio in the soil and microbial biodiversity. ಎಷ್ಟು ಕಬ್ಬಿನ ಜಲ್ಲೆಯಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ತಮ್ಮ ಭೂಮಿಯಲ್ಲಿರುವಂಥ ಆರ್ಗ್ಯಾನಿಕ್ ಸಾಯಿಲ್ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಏನಿದೆ ಅದ್ರ ಜೊತೆಗೆ ಮತ್ತೆ ನಮ್ಮ ಭೂಮಿಯಲ್ಲಿ ಎಷ್ಟಿರುವಂಥ ಸೂಕ್ಷ್ಮಾಣುಜೀವಿಗಳು ಎಷ್ಟಿದೆ ಅನ್ನೋದ್ರ ಮೇಲೆ ಆಧಾರಿತವಾಗಿರುತ್ತೆ. In Subhas Padak Krishi, we get 12 to 48 sugarcane from one eye, one family. 128. 12 to 48 sugarcane 12 to 48. from one family, because it become family now.
ಒಂದು ಗುಂಪಿನಲ್ಲಿ 12ರಿಂದ 40 ಕಬ್ಬಿನ ಜಲ್ಲೆಗಳು, ಒಂದು ಕಣ್ಣಿನಿಂದ ಬಂದಂತ 108 ಅಂಕಲ್ಗಳು ನಮ್ಮದ್ರಲ್ಲಿ ಸರಿಸುಮಾರು 12ರಿಂದ 40 ಕಬ್ಬಿನ ಜಲ್ಲೆಗಳಾಗಿ ಪರಿವರ್ತನೆ ಆಗುತ್ತೆ. Minimum 40 metric ton per acre to 80 metric ton per acre we are getting. Correct. ಸರಿಸುಮಾರು 40 ಕನಿಷ್ಠ ಅಂದು ಗರಿಷ್ಠ 80 ಟನ್ವರೆಗೂ 1 ಎಕರೆಗೆ ನಮ್ಮ ಪದ್ಧತಿಯಲ್ಲಿ ಇಳುವರಿ ಬಂದಿದೆ. Now calculate. Write down the calculation. ಇವಾಗ ಲೆಕ್ಕಾಚಾರ ನಿಮಗೆ ಗೊತ್ತು, ನೀವು ಲೆಕ್ಕಾಚಾರ ಹಾಕಿ. Write down. From 1 kg sugar, 1 kg ಸಕ್ಕರೆ ಅಥವಾ 1 kg ನಮ್ಮ ಕಬ್ಬಿನಿಂದ 600 milli sugar cane juice, 2 glass, 600 ml ಅಷ್ಟು ಸಕ್ಕರೆಯ ರಸ ಅಥವಾ ಕಬ್ಬಿನ ರಸ, 40 rupees income from 1 sugar cane, 1 kg sugar cane. 1 kg ಕಬ್ಬಿನಿಂದ 600 ml ನಿಮಗೆ ರಸ ಬರುತ್ತೆ ಅಥವಾ ಕಬ್ಬಿನ ರಸ ಬರುತ್ತೆ ಅನ್ನೋದಾದ್ರೆ 2 ಲೋಟದಷ್ಟು ಲೆಕ್ಕ ಹಾಕೊಂಡ್ರೆ 1 ಲೋಟಕ್ಕೆ 20 ರೂಪಾಯಿ ಅಂತ ಹಾಕೊಂಡ್ರೆ 2 ಲೋಟಕ್ಕೆ 40 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು ಕೂಡ From 1 ton means 1000 kg sugar cane, 40,000 rupees. 1 ಟನ್ ನಿಮ್ಮ ಕಬ್ಬಿಗೆ 40,000 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು ಆ ಬೆಲೆಯನ್ನು ಕಟ್ಟಿದ್ರು ಕೂಡ From 1 ton कितना 40,000 multiplied by 40 ton. 40,000 ರೂಪಾಯಿಂದ 40 ಟನ್ನಿಗೆ ಗುಣಿಸಿ कितना होता है मुझे बताइए. ಎಷ್ಟಾಯ್ತು ಲೆಕ್ಕ ಹಾಕಿ. 16 lakh. 16 ಲಕ್ಷ. कितना 16 lakh. ओ सॉफ्टवेयर इंजीनियर नौकरी छोड़ देंगे, भाग कर आएंगे कब्बू लगाने के लिए. ಸಾಫ್ಟ್ವೇರ್ ನ ಬಿಟ್ಟು ಓಡ್ ಬಂದ್ಬಿಡ್ತಾರೆ ಕಬ್ಬು ಬೆಳೆಯಕ್ಕೆ ಜನ. ये हमें करना ही, ನಾವು ಇದನ್ನ ಮಾಡಲೇಬೇಕು. ಸರ್ ಪ್ಯಾಡಿ ಕಪ್ हाँ. While spraying the Jivamrutam, spray on the standing crop, simultaneously at the same time spray on the blackened soil also. ನೀವು ಜೀವಾಮೃತವನ್ನು ಸಿಂಪರಣೆ ಮಾಡಬೇಕಾದಾಗ ಪೂರ ಗಿಡದ ಮೇಲೆ ಸಿಂಪರಣೆ ಮಾಡಿ, ತದನಂತರ ಭೂಮಿ ಮೇಲೆ ಕೂಡ ಅದನ್ನ ಸಿಂಪರಣೆ ಮಾಡಿ, ಅಂದ್ರೆ ಡ್ರೆಂಚಿಂಗ್ ಮಾಡ್ತೀವಲ್ಲ ಭೂಮಿನ, ಡ್ರೆಂಚ್ ದ ಸಾಯಿಲ್ ಆಲ್ಸೋ ವಿತ್ ದಿಸ್ foliar spray. That means soil application also and foliar also. ಎರಡು ನೀವು ಸಿಂಪರಣೆ ಈ ರೀತಿ ಮಾಡಿದಾಗ ನಿಮಗೆ ಭೂಮಿಗೆ ನಾವು ಜೀವಾಮೃತ ಕೊಟ್ಟಾಗುತ್ತೆ, ಮತ್ತೆ ಗಿಡಗಳಿಗೆ ನಾವು ಸಿಂಪರಣೆ ಮಾಡೋದು ಆಗುತ್ತೆ. In rainy season and winter, Jivamruta spray should be done in throughout the day, but in summer, morning and evening. ಯಾವಾಗ ಬೇಕಾದ್ರೂ ಸಿಂಪರಣೆ ಮಾಡಬಹುದು, ಆದರೆ ಬೇಸಿಗೆಗಾಲದಲ್ಲಿ ನೀವು ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತು ಸಿಂಪರಣೆ ಮಾಡಿ. समझ में आ गया? ಯಾರು ಅರ್ಥ ಆಗ್ತಿಲ್ಲ ತಾನೆ? ಕೈಯಲ್ಲಿ ಯಾರು ಅರ್ಥ ಆಗಿಲ್ಲ? बारिश काल में और ठंड काल में, शीत काल में जैवअमृत पूरे दिन दे सकते हैं. ग्रीष्म काल में केवल सुबह शाम के. दोपहर को बहुत धूप लगती है, जैवअमृत पर उसका बुरा असर होता है. ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸಿಂಪರಣೆ ಮಾಡಿ, ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ದಿನ ಇಡೀ ನೀವು ಸಿಂಪರಣೆ ಮಾಡಬಹುದು. Okay, why we have to spray Jivamruta? ಅತಿ ಮುಖ್ಯವಾಗಿ ನಾವು ಜೀವಾಮೃತ ಏಕೆ ಸಿಂಪರಣೆ ಮಾಡಬೇಕು? क्यों छिड़कना है, क्यों छिड़कना है? Number 1, ಒಂದು
increase the leaf index of the greenery, leaf index. Parnatala Nideshan, Parnatala surface, leaf surface area. ಸಸ್ಯ ಗಿಡದ ಎಲೆಯ ವಿಸ್ತೀರ್ಣವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಜೀವಾಮೃತ ಸಿಂಪಡಣೆ ಮಾಡಬೇಕು. ವಿಸ್ತೀರ್ಣ Jivamrita is having specific growth hormones by which after spraying of Jivamrita, ultimately the size of the leaf is increased. ಜೀವಾಮೃತದಲ್ಲಿ ಬೆಳವಣಿಗೆಯ ಹಾರ್ಮೋನ್ಗಳಿದ್ದಾವೆ, ಪ್ರಚೋದಕಗಳು. ಅವು ವಿಶೇಷವಾಗಿ ಎಲೆಗಳನ್ನ ಗಾತ್ರ ದೊಡ್ಡದು ಮಾಡೋದ್ರಲ್ಲಿ ಅವು ಅನುಕೂಲ ಮಾಡಿಕೊಡ್ತವೆ. Okay. When you increase the area of the leaf, ultimately photosynthetic area also is increased. ಯಾವಾಗ ನೀವು ಎಲೆಯ ವಿಸ್ತೀರ್ಣ ಜಾಸ್ತಿ ಮಾಡ್ತೀರಾ, ಎಲೆಯ ವಿಸ್ತೀರ್ಣ ಯಾವಾಗ ಜಾಸ್ತಿ ಮಾಡ್ತೀರಾ ಅವಾಗ ನಮ್ಮ ದ್ವಿತೀಯ ಸಂಶ್ಲೇಷಣೆ ಬಿದ್ದಂತ ಸೂರ್ಯನ ಬಿಸಿಲು ಹೆಚ್ಚು ವ್ಯಾಸ ಅಥವಾ ವಿಸ್ತೀರ್ಣ ಬೀಳೋದ್ರಿಂದ ದ್ವಿತೀಯ ಸಂಶ್ಲೇಷಣೆ ಹೆಚ್ಚಾಗುತ್ತೆ, ಆಹಾರ ಉತ್ಪಾದನೆ ಹೆಚ್ಚಾಗುತ್ತೆ. One square feet leaf surface area manufacture 4.5 gram food. Among that 4.5 gram food, we get 1.5 gram grain portion. Otherwise, 2.25 gram portion of the fruit and sugar. ನಮಗೆಲ್ಲ ಗೊತ್ತೇ ಇದೆ, ಪ್ರತಿ ಚದರಡಿ ಎಲೆ 400 ಗ್ರಾಂ ಅನ್ನವನ್ನ ಪ್ರತಿದಿನ ತಯಾರಿಸುತ್ತೆ. ಇದರೊಳಗೆ 100 ಗ್ರಾಂ ಅನ್ನವನ್ನ ಏನು ಕಚ್ಚಾ ಸಕ್ಕರೆಯನ್ನ ಧಾನ್ಯ ಕಾಳುಗಳ ಉತ್ಪಾದನೆಯಲ್ಲಿ ಅವು ಉಪಯೋಗಕ್ಕೆ ಬರ್ತವೆ. ಅದೇ ರೀತಿ ತಯಾರಿಸಿದಂಥ 400 ಗ್ರಾಂ ಅನ್ನದಲ್ಲಿ 2.25 ಗ್ರಾಂ ಅನ್ನವನ್ನ ಹಣ್ಣು ಯಾವುದೋ ನಾವು ಟನ್ ಲೆಕ್ಕದಲ್ಲಿ ತೂಕ ಮಾಡ್ತೀವೋ ಹಣ್ಣು ಕಾಯಿಗಳಿಗೆ ಅದಕ್ಕೆ ಅದು ಲಭ್ಯವಾಗುತ್ತೆ. That means in one square feet leaf surface area, increased area, we get 2.25 grams production of food. 2 square feet double production, 3 double production. That means how much we can increase the leaf surface area, we will get more production. ಸ್ನೇಹಿತರೆ, ಪ್ರತಿ ಚದರಡಿ ಎಲೆ 400 ಗ್ರಾಂ ಅನ್ನ ತಯಾರಿಸುತ್ತೆ. ಅದರೊಳಗೆ 2.25 ಗ್ರಾಂ ಅನ್ನ ಅದು ಆಹಾರದ ಉತ್ಪಾದನೆಗೆ ಕಳಿಸ್ಕೊಡುತ್ತೆ, ಹಣ್ಣಿನ ಉತ್ಪಾದನೆ. ಯಾವಾಗ ಈ 1 ಚದರಡಿ ಎಲೆ 2 ಚದರಡಿ ಆಗುತ್ತೆ ಆಗ ನಮಗೆ 400 ಗ್ರಾಂ ಅನ್ನ ಲಭ್ಯವಾಗುತ್ತೆ. ಯಾವ 3 ಚದರಡಿ ಆಗುತ್ತೆ ವಿಸ್ತೀರ್ಣ ಅವಾಗ ಏನಾಗುತ್ತೆ, ನಮಗೆ 6.25 ಗ್ರಾಂ ಅನ್ನವನ್ನು ಪ್ರತಿದಿನ ಹಣ್ಣಿನ ಉತ್ಪಾದನೆಗೆ ಸಿಗ್ತಾ ಇರುತ್ತೆ. That symbiotic nitrogen fixing bacteria, non-symbiotic nitrogen fixing bacteria, taking the nitrogen from the atmosphere and supply to the roots. ನಾವು ನಿನ್ನೆ ತಿಳ್ಕೊಂಡಿದ್ದೀವಿ, ಅಸಹಜೀವಿ ಸಾರಜನಕ ಸ್ಥಿರೀಕರಿಸುವಂತ ಜೀವಾಣುಗಳು ಮತ್ತು ಸಹಜೀವಿ ಸಾರಜನಕ ಸ್ಥಿರೀಕರಿಸುವಂತ ಜೀವಾಣುಗಳು ಬೇರಿನ ಗಂಟುಗಳಲ್ಲಿ ವಾಸ ಮಾಡಿಕೊಂಡು ವಾತಾವರಣದಿಂದ ಸಾರಜನಕವನ್ನು ತಗೊಂಡು ಸಸ್ಯದ ಬೇರುಗಳಿಗೆ ಕೊಡೋದನ್ನು ನಾವು ನಿನ್ನೆ ನೋಡಿದ್ದೀವಿ. But in some specific circumstances, you are down the water on the soil. Roots are not doing the work. ನಾನಾ ಕಾರಣಗಳಿಂದ ನಾವು ಯಥೇಚ್ಛವಾಗಿ ಹೆಚ್ಚು ನೀರನ್ನ ಗಿಡದ ಬಡ್ಡೆಯಲ್ಲಿ ಕೊಟ್ಟು ನೀರನ್ನ ಯಥೇಚ್ಛವಾಗಿ ನಿಲ್ಲಿಸ್ದಾಗ ಏನಾಗುತ್ತಂದ್ರೆ ಗಿಡಗಳ ಬೇರುಗಳು ಆಹಾರ ತಯಾರಿಸೋದಕ್ಕೆ ಆಗೋದಿಲ್ಲ. And the microorganisms almost survive. ಮತ್ತೆ ಜೀವಾಣುಗಳು ಕೂಡ ಅಲ್ಲಿ ನಶಿಸಿ ಹೋಗುತ್ತವೆ. So the leaves are not getting the nitrogen to the soil. ಹಾಗಾಗಿ ಎಲೆಗಳಿಗೆ ಭೂಮಿಯಿಂದ ಬೇರೆ ಮುಖಾಂತರವಾಗಿ ಸಾರಜನಕ ಸಿಗೋದಿಲ್ಲ. In this emergency, God has given the contract
to some specific species of the microorganism which absorb the atmospheric nitrogen sitting on the dews straight from the atmosphere and supply to the dews. For example, Acetodiazotropicus bacteria. Acetodiazotropicus bacteria. They are sitting on the dews. What will happen? When there is an emergency, nitrogen is not getting available, then dews want nitrogen to manufacture amino acids. Then the dews spread messages in the atmosphere. Please, emergency, I want atmospheric nitrogen. The soil is not sending the nitrogen. Please come on and take the nitrogen, supply me. After receiving the messages in the atmosphere sent by the dews, Acetodiazotropicus Yuvanum is coming, sitting on the dews, absorb nitrogen from the atmosphere and straight supply to the dews. ಇದೊಂದು ಅದ್ಭುತವಾದ ಕ್ರಿಯೆ. ಯಾವಾಗ ನೀರು ಹೆಚ್ಚಾಗಿ ಬಡ್ಡೆಯಲ್ಲಿ ನಾವು ನೀರಿನ ಹೆಚ್ಚನ್ನು ನಿಲ್ಲಿಸ್ತೀವಿ, ಶೇಖರಣೆ ಆಗುತ್ತೆ, ಅಂಥ ಸಮಯದಲ್ಲಿ ಬೇರುಗಳಿಗೆ ಈ ಸಾರ್ವಜನಿಕ ಸ್ಥಿರೀಕರಿಸುವಂಥ ಜೀವಾಣುಗಳು ನಾಶ ಆಗೋದ್ರಿಂದ ಸಾರ್ವಜನಿಕ ಒದಗಿಸೋಕ್ಕಾಗ್ದೇ ಎಲೆಗಳಿಗೆ ಸಾರ್ವಜನಿಕನ ರವಾನೆ ಆಗ್ದೇ ಅಲ್ಲಿ ಕೊರತೆ ಆಗುತ್ತೆ. ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಈ ಎಲೆಗಳು ಯಾವುದೋ ಸಮಸ್ಯೆ ಸಿಗಾಕೊಂಡ್ರ ಗಿಡದ ಎಲೆಗಳು ಏನು ಮಾಡ್ತವೆ, ಒಂದು ಸಿಂಪರಣೆಯನ್ನು ಮಾಡ್ತವೆ. ಆ ಸಿಂಪರಣೆ ಮುಖಾಂತರ ಅದೇನಾಗುತ್ತೆ, ಅವು ಆ ಸಿಂಪರಣೆ ಮೂಲಕವಾಗಿ ಅದೊಂದು ಸಂದೇಶ ರವಾನೆ ಮಾಡ್ತವೆ. ನನಗೆ ಸಮಸ್ಯೆ ಆಗಿದೆ, ನನ್ನ ಬಡ್ಡೆಗೆ ನೀರು ನಿಂತಿದೆ, ಇಲ್ಲಿ ಜೀವಾಣು ನಶಿಸಿ ಹೋಗಿದ್ದಾವೆ, ಹಾಗಾಗಿ ನನಗೆ ಸಾರಜನಕ ಸಿಗ್ತಿಲ್ಲ, ನನಗೆ ಅವಸರವಾಗಿ ಸಾರಜನಕ ಬೇಕು ಅಂತ. ಇಂಥ ಸಮಯದಲ್ಲಿ ಈ ವಾಸನೆ, ಈ ಸುಗಂಧವನ್ನು ತೆಗೆದುಕೊಂಡು ಈ ಅಸೆಟೋಡೈಸೋಟ್ರಾಪಿಕಸ್ ಬ್ಯಾಕ್ಟೀರಿಯಾ ಅನ್ನೋದು ಅಸೆಟೋಡೈಸೋಟ್ರಾಪಿಕಸ್ ಬ್ಯಾಕ್ಟೀರಿಯಾ ಅನ್ನೋದು ಅವು ತುರಂತವಾಗಿ ಎಲೆ ಮೇಲೆ ವಾಸ ಮಾಡೋಕ್ಕೆ ಶುರು ಮಾಡಿ ವಾತಾವರಣದಲ್ಲಿರುವಂಥ ಸಾರಜನಕ ನೇರವಾಗಿ ತಗೊಂಡು ಗಿಡಗಳಿಗೆ ರವಾನೆ ಮಾಡೋಕ್ಕೆ ಶುರು ಮಾಡ್ತವೆ. There are 6 subspecies of the Acetodiazotropicus bacteria which are involved in this process. ಇದರೊಳಗೆ 6 ಜಾತಿ ಇದಾವೆ, ಪ್ರಜಾತಿಗಳು. ಈ ಅಸಿಟೋಡೈಸೋಟ್ರಾಪಿಕಸ್ ಬ್ಯಾಕ್ಟೀರಿಯಾ ಅನ್ನೋದು 6 ಪ್ರಜಾತಿಗಳಿದ್ದಾವೆ. ಅವು ಸಾರಜನಕವನ್ನು ನೇರವಾಗಿ ವಾತಾವರಣದಿಂದ ಹಿಡಿದು ಗಿಡಕ್ಕೆ ಕೊಡ್ತವೆ. These bacteria are exist in the Jivamrutam. ಈ ಬ್ಯಾಕ್ಟೀರಿಯಾಗಳು, ಈ ಜೀವಾಣುಗಳು ನಮ್ಮ ಜೀವಾಮೃತದಲ್ಲಿ ಇದ್ದೇ ಇದ್ದಾವೆ. When you spray Jivamrutam, they are sitting on the dews. ಯಾವಾಗ ನಾವು ಜೀವಾಮೃತವನ್ನು ಸಿಂಪಡಣೆ ಮಾಡ್ತೀವೋ ಅವು ವಾಸಸ್ಥಾನ ಯಾವುದು? ಎಲೆಗಳ ಮೇಲೆ ವಾಸ ಮಾಡಕ್ಕೆ ಶುರು ಮಾಡ್ತವೆ. Taking nitrogen from that man supply to the straight to the dews. ನೇರವಾಗಿ ವಾತಾವರಣದಿಂದ ಸಾರಜನಕವನ್ನು ತಗೊಂಡು ಎಲೆಗಳಿಗೆ ಏನು ಮಾಡ್ತವೆ? ಸಾರಜನಕವನ್ನು ರವಾನೆ ಮಾಡ್ತವೆ. So the God has created multiple system of the supplying chain, not alone, multiple system of the supply chain. ಹಾಗಾಗಿ ಸೃಷ್ಟಿಲಿ ನಾನಾ ವಿಧವಾದ ತರಹ ಒಂದು ಪೋಷಕಾಂಶಗಳು ಕೊಡುವಂಥ ವ್ಯವಸ್ಥೆ ಇದೆ.